ವೃಶ್ಚಿಕ ರಾಶಿಯವ್ರ ಮಾಸ ಭವಿಷ್ಯ ಆಗಸ್ಟ್ ತಿಂಗಳಲ್ಲಿ ಹೇಗಪ್ಪ ಇದೆ ಅಂತಂದ್ರೆ, ನಿಮ್ಗೆ ರಾಶ್ಯಾಧಿಪತಿ ಕುಜಗ್ರಹ ಬಂದು ನಿಮಗೆ 7ನೇ ಮನೆಯಲ್ಲಿರ್ತಾನೆ. ಆದ್ರೆ 3ನೇ ತಾರೀಕು ಕಳೆದ ನಂತರ ಬಂದು ನಿಮ್ಗೆ 8ನೇ ಮನೆಗೆ ಹೋಗ್ತಾನೆ. ನಿಮ್ ರಾಶ್ಯಾಧಿಪತಿನೂ ಮತ್ತು 6ನೇ ಮನೆ ಅಧಿಪತಿನೂ 8ನೇ ಮನೆಗೆ ಹೋಗ್ತಾನೆ. ಬುಧ ಗ್ರಹನು ಅಲ್ಲೇ ಇರ್ತಾನೆ, ಆದ್ರೆ 5ನೇ ತಾರೀಕು ನಂತರ ಚೇಂಜ್ ಆಗ್ತಾನೆ. ಬುಧ ಗ್ರಹ ಬಂದು 8ನೇ ಮನೆ ಅಧಿಪತಿ ಬಂದು 9ನೇ ಮನೆಗೆ ಹೋಗ್ತಾನೆ. 11ನೇ ಮನೆ ಅಧಿಪತಿನೂ 8ನೇ ಮನೆ ಅಧಿಪತಿನೂ 9ನೇ ಮನೆಗೆ ಹೋಗ್ತಾನೆ. ಆದ್ರೆ ನಿಮ್ ರಾಶ್ಯಾಧಿಪತಿ ಯಾವಾಗ 8ನೇ ಮನೆಗೆ ಹೋಗ್ತಾನೆ, 6ನೇವನು 8ನೇ ಮನೆಗೆ ಹೋದಾಗ ಕೆಲಸದಲ್ಲಿ ನಿಮ್ಗೆ ಒತ್ತಡಗಳು ಜಾಸ್ತಿ ಆಗುತ್ತೆ. ಕೆಲಸದಲ್ಲಿ ಕಿರಿಕಿರಿ ಅನ್ಸುತ್ತೆ. ಈ ಕೆಲ್ಸನ ಬಿಟ್ಬಿಟ್ಟು ಬೇರೆ ಏನಾದ್ರೂ ಕೆಲ್ಸಕ್ಕೆ ಸೇರ್ಕೊಳ್ಳ, ನಾನು ಈ ಕೆಲಸ ಬೇಡ ನನಗೆ ಅನ್ನೋಂಥದ್ದು ಏನಾದ್ರೂ ಮನ್ಸಿಗೆ ಬರ್ತಾ ಇರುತ್ತೆ. ಆದಷ್ಟು ಅದನ್ನ ನೀವೇ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಬೇಕಾಗತ್ತೆ. ಏನಾದ್ರೂ ದುಡುಕಿ ಕೆಲಸ ಚೇಂಜ್ ಮಾಡಕ್ ಹೋದ್ರೆ ಈ ಕೆಲ್ಸನೂ ಇಲ್ಲ, ಬೇರೆ ಕೆಲ್ಸನೂ ಇಲ್ಲ ಅಂತ ಮನೇಲಿ ಕೂತಿರ್ಬೇಕಾಗತ್ತೆ. ನೀವು ಆದಷ್ಟು ಕೆಲಸನ ಚೇಂಜ್ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಈ ಕಷ್ಟನೋ ಸುಖನೋ ಈ ತಿಂಗಳು ಇದೇ ಕೆಲಸದಲ್ಲಿ ಕಂಟಿನ್ಯೂ ಮಾಡಿ. ಒಂದು ಗುರುಗ್ರಹ ಬಂದು ನಿಮ್ಗೆ 2ನೇ ಮನೆ ಅಧಿಪತಿ, 5ನೇ ಮನೆ ಅಧಿಪತಿ 9ನೇ ಮನೆಯಲ್ಲಿ ಇರ್ಬೋದು. ನಿಮ್ಗೆ ಜಾಬ್ ಚೇಂಜ್ ಮಾಡಿದ್ರೆ ಒಳ್ಳೆ ಜಾಬ್ ಸಿಗುತ್ತೆ ಅನ್ಬೋದು. ಆದ್ರೆ ನಿಮ್ ರಾಶಿಯಾಧಿಪತಿ ಯಾವಾಗ 8ನೇ ಮನೆಗೆ ಹೋಗ್ತಾನೋ ಈ ತರ ಎಲ್ಲ ಅನ್ನಿಸ್ತಾ ಇರುತ್ತೆ. ಆದಷ್ಟು ನೀವು ಕೆಲಸನ ಚೇಂಜ್ ಮಾಡೋದಕ್ಕೆ ಹೋಗ್ಬೇಡಿ. 4ನೇ ಮನೆಯಲ್ಲೇ ರಾಹು ಗ್ರಹ ಇರೋದ್ರಿಂದ ಏನಾದ್ರೂ ಒಂದು ಆಸ್ತಿ ನೋಡೋವಂಥದ್ದು, ಇಲ್ಲ ಏನಾದ್ರೂ ಒಂದು ತಗೋಬೇಕು, ಇಲ್ಲ ವಾಹನ ಚೇಂಜ್ ಮಾಡ್ಬೇಕು, ಈ ತರ ಏನಾದ್ರೂ ಮನ್ಸಿಗೆ ಬರ್ತಾ ಇರುತ್ತೆ. ಆದಷ್ಟು ಅದನ್ನ ಅವಾಯ್ಡ್ ಮಾಡಿ. ಯಾಕೆಂದ್ರೆ ನಿಮ್ಗೆ ಸೆಕೆಂಡ್ಸ್ ಅಲ್ಲಿ ಏನಾದ್ರು ತಗೊಳಕ್ ಹೋಗ್ತೀನಿ ಅಂದ್ರೆ ರಾಹು ಗ್ರಹ ಯಾವಾಗ 4ನೇ ಮನೆಯಲ್ಲಿ ಇರ್ತಾನೋ ಒಂದು ಒಳ್ಳೇದ್ ಸಿಗಲ್ಲ ನಿಮ್ಗೆ. ಏನಾದ್ರೂ ಮೋಸ ಮಾಡೋ ಅಂಥದ್ದು, ಅದರಲ್ಲಿ ಏನಾದ್ರೂ ಸರಿ ಇಲ್ದೇ ಇರೋಂಥದ್ದು ಕೊಡೋದು, ಈ ತರ ಅಂತ ಸಿಗುತ್ತೆ. ಆದಷ್ಟು ಹುಷಾರೇ, ಒಂದ್ಸರಿ ಇಲ್ಲ ಅಂತ 10 ಸರಿ ಚೆಕ್ ಮಾಡಿ ತಗೊಳ್ಳೋದು ಉತ್ತಮ. ಅದ್ರಲ್ಲಿ 5ನೇ ಮನೆಯಲ್ಲಿ ಶನಿ ಗ್ರಹ ಇರೋದ್ರಿಂದ ಸ್ವಲ್ಪ ಮಕ್ಳುಗಳ ಹಠನೂ ಇರುತ್ತೆ ನಿಮ್ಗೆ. ಆದ್ರೆ 5ನೇ ಮನೆಗೆ ಗುರುಗ್ರಹ ದೃಷ್ಟಿ ಬೀಳೋದ್ರಿಂದ ಏನಪ್ಪಾ ಅಂತಂದ್ರೆ ಸ್ವಲ್ಪ ಮಕ್ಕಳು ಹಠನೂ ಇರ್ತಾರೆ, ಸ್ವಲ್ಪ ಅದ್ರ ಪ್ರಭಾವ ಕಮ್ಮಿನೂ ಆಗ್ತಾ ಬರುತ್ತೆ. ಯಾಕೆಂದ್ರೆ ಗುರು ವೀಕ್ಷಣೆ ಬಂದು ನಿಮ್ಗೆ 5ನೇ ಮನೆಯಲ್ಲಿ ಬಿದ್ದಾಗ ಸ್ವಲ್ಪ ಅದ್ರ ಪ್ರಭಾವ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಇನ್ನ ಏನಪ್ಪಾ ಅಂತಂದ್ರೆ ಬುಧ ಗ್ರಹ ಬಂದು 9ನೇ ಮನೆಯಲ್ಲಿ ಇರ್ತಾನೆ, ರವಿ ಗ್ರಹನೂ 9ನೇ ಮನೆಯಲ್ಲಿ ಇರ್ತಾನೆ. ಭಾಗ್ಯಸ್ಥಾನದಲ್ಲಿ 3 ಗ್ರಹಗಳು ಇರೋದ್ರಿಂದ ನಿಮ್ಗೆ ಏನೋ ಒಂದು ಶುಭ ಸುದ್ದಿಯನ್ನ ನೋಡ್ತೀರಾ ನೀವು. ಅಶುಭನೂ ಇರುತ್ತೆ, ಶುಭನೂ ಇರುತ್ತೆ. ಯಾಕೆಂದ್ರೆ ರಾಶ್ಯಾಧಿಪತಿ 8ನೇ ಮನೆಗೆ ಹೋಗ್ತಾನೆ. ನಿಮ್ಗೊಂಥರ ಆಲಸ್ಯ, ಕೆಲಸ ಅಯ್ಯೋ ಮಾಡ್ಬೇಕಾ ಅನ್ನೋಂಥದ್ದು, ಇಲ್ಲ ಯಾರಿಂದಾದ್ರೂ ಅವಮಾನ ಪಡೋ ಅಂಥದ್ದು ಏನಾದ್ರೂ ಒಂದು ನೋಡ್ತಾನೆ ಇರ್ತೀರಾ. ಅಷ್ಟು ಆ ಥರನೂ ಇರುತ್ತೆ. ಶುಭ ಗ್ರಹ 9ನೇ ಮನೆಯಲ್ಲಿ 3 ಗ್ರಹ ಕುತ್ಕೊಂಡಾಗ ಏನು ಅಂದ್ರೆ ಶುಭ ಫಲವನ್ನು ನೋಡ್ತೀರಾ. ಏನಾದ್ರೂ ನಿಮ್ಗೆ ತಂದೆ ಮನೆ ಕಡೆಯಿಂದನೋ ಇಲ್ಲ ತಾತನ ಕಡೆಯಿಂದ ಬರ್ಬೇಕಾಗಿರೋಂಥ ಆಸ್ತಿ ಏನಾದ್ರೂ ಇರೋದು ಇನ್ನೇನ್ ಬರುತ್ತೆ ಅನ್ನೋ ತರ ಇರುತ್ತೆ. ಆದ್ರೆ ಕುಜಗ್ರಹ ನಿಮ್ಗೆ ಅಡ್ಡಿ ಮಾಡ್ತಾನೆ. ಈ ಒಂದ್ ತಿಂಗಳ ನಂತರ ನಿಮ್ಗೆಲ್ಲ ಸ್ವಲ್ಪ ಸರಿ ಹೋಗುತ್ತೆ. ಇನ್ನು ಅದರಲ್ಲಿ ನಿಮ್ಗೆ 10ನೇ ಮನೆಗೆ ರವಿ ಗ್ರಹನು ಚೇಂಜ್ ಆಗ್ತಾನೆ, ಬುಧ ಗ್ರಹನು ಚೇಂಜ್ ಆಗ್ತಾನೆ. 10ನೇ ಮನೆಗೆ ಬಂದಾಗ ಏನಪ್ಪಾ ಆಗುತ್ತೆ ಅಂತಂದ್ರೆ ನಿಮ್ಗೆ ಒಂದು ಒಳ್ಳೆ ಶುಭ ಫಲವನ್ನು ನೋಡ್ತೀರಾ. ನೀವು ಏನೋ ಕೆಲಸದಲ್ಲಿ ಉನ್ನತ ಮಟ್ಟದ ಕೆಲಸದಲ್ಲಿ ಏನಾದ್ರೂ ನಿಮ್ಗೆ ಇನ್ಕ್ರಿಮೆಂಟ್ ಆಗುವಂಥದ್ದು, ಪ್ರಮೋಷನ್ ಸಿಗುವಂಥದ್ದು. ಯಾಕೆಂದ್ರೆ ರವಿ ಗ್ರಹ 10ನೇ ಮನೆಗೆ ಬರ್ತಾನೆ. ದಶಾಭುಕ್ತಿಯಲ್ಲಿ ಏನಾದ್ರೂ ರವಿ ಇತ್ತು ಅಂದ್ರೆ ಪ್ರಮೋಷನ್ ಕೂಡ ಆಗುತ್ತೆ, ಕೆಲಸದಲ್ಲಿ ಇನ್ಕ್ರಿಮೆಂಟ್ ಕೂಡ ನೋಡ್ತೀರಾ ನೀವು. ಅದರಲ್ಲಿ 12ನೇ ಮನೆ ಅಧಿಪತಿ 7ನೇ ಮನೆ ಅಧಿಪತಿ ಶುಕ್ರ ಗ್ರಹ ಬಂದು ನಿಮ್ಗೆ 11ನೇ ಮನೆಯಲ್ಲಿ ಲಾಭ ಸ್ಥಾನದಲ್ಲಿ ಕೂತ್ಕೊಂಡಿರ್ತಾನೆ. ಏನಾದ್ರೂ ಒಂದು ವಸ್ತು ಖರೀದಿ ಮಾಡ್ತೀನಿ, ಏನಾದ್ರೂ ಒಂದು ತಗೋತೀನಿ ಅಂತಂದ್ರೆ ಲಾಭದಲ್ಲಿ ಸಿಗುವಂಥದ್ದು ಇರುತ್ತೆ ನಿಮ್ಗೆ. ಆದಷ್ಟು ನೋಡ್ಕೊಂಡು ನೀವು ಮಾಡ್ಬೇಕಾಗತ್ತೆ. ನಿಮ್ಗೆ ಯಾವ ದಶಾಭುಕ್ತಿಗಳು ನಡೀತಾ ಇದೆ ಅದ್ರ ಮೇಲೆ ನೋಡ್ಕೊಂಡು ಕೆಲ್ಸಗಳ ಕೈ ಹಾಕಿ. ಯಾಕೆಂದ್ರೆ 8ನೇ ಮನೆ ಕುಜಗ ದಶಾಭುಕ್ತಿ ಏನಾದ್ರೂ ನಡೀತಾ ಇತ್ತು ಅಂದ್ರೆ ಆದಷ್ಟು ಸ್ವಲ್ಪ ನೀವು ಅವಾಯ್ಡ್ ಮಾಡ್ಕೊಳ್ಳಿ. ಇಲ್ಲ ಬೇರೆ ದಶಾಭುಕ್ತಿ ನಡೀತಾ ಇದೆ ಅಂದ್ರೆ ನೋಡ್ಕೊಂಡು ಕೈ ಹಾಕೋದು ಉತ್ತಮ ಅಂತ ಹೇಳ್ತೀನಿ. ಇನ್ನ ನೀವು ವೃಶ್ಚಿಕ ರಾಶಿಯವರು ಏನಪ್ಪ ಪರಿಹಾರ ಮಾಡಬೇಕು ಅಂತಂದ್ರೆ ಆದಷ್ಟು ನೀವು ರಾಹು ಮತ್ತೆ ಶನಿಯನ್ನ ಆರಾಧನೆ ಮಾಡೋದು ತುಂಬಾ ಉತ್ತಮ ಅಂತಾನೆ ಅಂತೀನಿ. ಕುಜಗ್ರಹ ಅದರಲ್ಲೂ ಸುಬ್ರಹ್ಮಣ್ಯಂಗೆ ಪ್ರತಿ ಮಂಗಳವಾರ ಬಂದು ತೊಗರಿ ಬೇಳೆನ ನೀವು ದಾನ ಮಾಡ್ತಾ ಬನ್ನಿ. ನೀವು ದಾನ ಮಾಡ್ತಾ ಬನ್ನಿ. ಪ್ರತಿ ಮಂಗಳವಾರ ತೊಗರಿ ಬೇಳೆನ ದಾನ ಮಾಡಿ. ತೊಗರಿ ಬೇಳೆಯಿಂದ ಮಾಡಿದಂಥ ಪದಾರ್ಥನ ತಿನ್ನೋದನ್ನ ಸ್ವಲ್ಪ ಕಮ್ಮಿ ಮಾಡಿ. ಯಾಕೆ ಅಂತಂದ್ರೆ ಕುಜಗ್ರಹಕ್ಕೆ ಅಧಿಪತಿ ಬಂದು ಕುಜಗ್ರಹಕ್ಕೆ ಧಾನ್ಯ ಬಂದು ತೊಗರಿ ಬೇಳೆ ಆಗಿರುತ್ತೆ. ಅದನ್ನ ತಿನ್ನೋದು ಎಷ್ಟು ಕಮ್ಮಿ ಮಾಡ್ತೀರೋ ನಿಮ್ಗೆ ಅದರಿಂದ ಆಗುವಂಥ ದುಷ್ಪರಿಣಾಮಗಳು ಕಮ್ಮಿ ಆಗ್ತಾ ಬರುತ್ತೆ. ಇನ್ನ ಶನಿ 5ನೇ ಪಂಚಮದಲ್ಲಿ ಇರೋದ್ರಿಂದ ಮಕ್ಳುಗಳು ಏನಾದ್ರೂ ಹೇಳಿದ ಮಾತು ಕೇಳ್ತಾ ಇಲ್ಲ, ಹಠ ಹಿಡಿತಾ ಇದ್ದಾರೆ, ಅವರಿಂದ ಯಾವುದು ಏಳಿಗೆ ಆಗ್ತಾ ಇಲ್ಲ ಅಂತಂದ್ರೆ ಆದಷ್ಟು ನೀವು ಒಂದು
ಪ್ರತಿ ಮಂಗಳವಾರ ಇಲ್ಲ ಶನಿವಾರ ಸಂಜೆ ಹೊತ್ತು ಹೋಗಿ ಆಂಜನೇಯನ ಆರಾಧನೆ ಮಾಡ್ತಾ ಬನ್ನಿ ನೀವು. ಇನ್ನು ರಾಹು ಗ್ರಹ ಅಲ್ಲೇ ಸ್ಥಿತನಾಗಿರೋದ್ರಿಂದ ರಾಹು ಶಾಂತಿನೂ ಮಾಡ್ಕೊಳ್ಳೋದು ಉತ್ತಮ. ಅಂದರೆ ಒಂದು ನಾಗರಕಲ್ಲಿಗೆ ಒಂದು ಹಾಲು ಹಾಕುವಂಥದ್ದು, ಇಲ್ಲ ಒಂದು ಅಮ್ಮನ ದೇವಸ್ಥಾನಕ್ಕೆ ರಾಹು ಕಾಲದಲ್ಲಿ ಒಂದು ಹಾಲು ಕೊಟ್ಟು ಅಭಿಷೇಕ ಮಾಡ್ತಾಯಿದ್ರೆ ಹಾಲು ಮೊಸರು ಏನಾದರೂ ಕೊಟ್ಟು ಮಾಡೋ ಅಂಥದ್ರಿಂದ ಅದರಿಂದ ಆಗೋವಂಥ ದುಷ್ಪರಿಣಾಮಗಳು ಕಮ್ಮಿ ಆಗ್ತಾ ಬರುತ್ತೆ. ಇದಿಷ್ಟು ಒಂದು ವೃಶ್ಚಿಕ ರಾಶಿಯವರ ಮಾಸ ಭವಿಷ್ಯ.